ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಲ್ಲ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಬ್ಯೂಟಿ ಲಾಗ್. ಸೊ ಇವತ್ತಿನ ಲಾಗಿಗೆ ಸ್ವಾಗತ ಸುಸ್ವಾಗತ. ಲಾಗ್ ಮಾಡಲಿಕ್ಕೆ ಒಂದು ಸ್ಪೆಷಲ್ ಐತಿ, ಹಾಗಾಗಿ ಲಾಗ್ನ ಮಾಡಾತೀನಿ. ಅದೇನಂತಂದ್ರೆ, ಎಷ್ಟೋ ಜನ ನಾನು ಜಾಯಿನ್ ಆಗ್ತಿರ್ಬೇಕಾದ್ರೆ ಯಾವ ಥರ ಜಾಯಿನ್ ಆದ್ರಿ, ಯಾವ ರೀತಿ ಪ್ರೊಸೆಸ್ ಇರುತ್ತಾ, ಯಾವಾಗಾದರೂ ಕರೆದ್ರೆ ನಮ್ಗೆ ಹೇಳ್ರಿ ಅಂತ ಹೇಳ್ತಿದ್ರಿ. ನಾನು ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ, ಜಾಬ್ ಇವಾಗ ನಾನು ಏನು ವರ್ಕ್ ಮಾಡ್ತಿದ್ದೀನಲ್ಲ ಸ್ಕೂಲ್ ಟೀಚರ್ ಆಗಿ, ಅದ್ರ ಬಗ್ಗೆ ಆ ಅಪಾರ್ಚುನಿಟಿ ಬಗ್ಗೆ ನನಗೆ ಲಾಸ್ಟ್ ಇಯರೇ ಕೇಳಿದ್ರಿ. ಅಂದರೆ ಹತ್ತತ್ರ ಬಂದು ಇನ್ನೊಂದು 2 ತಿಂಗಳಾದರೆ 1 ಇಯರ್ ಆಗ್ತು ನಾವು ವರ್ಕ್ ಮಾಡ್ತಾ ಬಂದು 1 ಇಯರ್ ಆಕೈತಿ. ಸೊ ಹಾಗಾಗಿ ನನಗೆ ಸ್ಟಾರ್ಟಿಂಗ್ ವ್ಲಾಗ್ ಮಾಡಬೇಕಾದ್ರೆ ನಾನು ಕೇಳಿದ್ರಿ. ಹಾಗಾಗಿ ಇವತ್ತು ನಾನು ನಿಮ್ಮ ವ್ಲಾಗಿಗೆ ಆನ್ಸರ್ನ ಮಾಡ್ತಿದ್ದೀನಿ. ಜೊತೆಗೆ ಅಪಾರ್ಚುನಿಟೀಸ್ ಎಲ್ಲೆಲ್ಲಿದ್ದಾವು, ಯಾವ ಥರ ಇದ್ದಾವು ಅಂತ ಕೂಡ ಹೇಳ್ತೀನಿ ಇವತ್ತು ನಾನು. ಸೊ ಇವತ್ತು ನಾನು ಅಪಾರ್ಚುನಿಟೀಸ್ ಎಲ್ಲೆಲ್ಲಿದ್ದಾವೆ, ಯಾವ ಥರ ಇದ್ದಾವೆ ಅಂತ ಹೇಳಬೇಕು ಅಂದ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲು BVVS ಸಂಘ, ಬಸವೇಶ್ವರ ಸಂಘದೊಳಗೆ, ಬಸವೇಶ್ವರ ವಿದ್ಯಾವರ್ಧಕ ಸಂಘದೊಳಗೆ ಮತ್ತೆ ಅಪಾರ್ಚುನಿಟೀಸ್ ಕೊಟ್ಟಿದ್ದಾರೆ, ಮತ್ತೆ ಅಪಾಯಿಂಟ್ಮೆಂಟ್ ಕರೆದಿದ್ದಾರೆ. ಇವಾಗ ನಿಮಗೆ ಗೊತ್ತಿರೋ ಪ್ರಕಾರ ಎಷ್ಟು ವರ್ಷ ಆಯಿತು, 2-3 ವರ್ಷ ಆಯಿತು ಟೀಚರ್ಸಿದ ನೋಟಿಫಿಕೇಶನ್ ಬಿಡ್ತಿಲ್ಲ, ಕಾಲ್ ಫಾರ್ಮ್ ಮಾಡ್ತಿಲ್ಲ. ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಮಾಡ್ತಿಲ್ಲ. ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಮಾಡ್ತಿಲ್ಲ. ಇವತ್ತು ನಮ್ಮ ಸಂಘದೊಳಗೆ ಕರೆದಿದ್ದಾರೆ. ನನಗೆ ಲಕ್ಕಿ, ಯಾಕಂದ್ರೆ ನಾನು 1 ಇಯರ್ ಈ ಸಂಘದೊಳಗೆ ಜಾಯಿನ್ ಆಗಿ ವರ್ಕ್ ಮಾಡ್ತಿದ್ದೀನಿ ಅಂತಂದ್ರೆ ಭಾಳ ಖುಷಿ ಆಗ್ತೈತಿ. ಈ ಸಂಘದ ಋಣ ಕೂಡ ನನ್ನ ಮೇಲೆ ಭಾಳ ಐತಿ. ಯಾಕಂದ್ರೆ ಅವ್ರು ಅಪಾರ್ಚುನಿಟಿ ಕೊಡಲಿಲ್ಲ ಅಂದಿದ್ರೆ ಇಷ್ಟೊತ್ತಿ ನನ್ನ ಮನೆಯೊಳಗೆ ಕುಂದಿರ್ತಿದ್ನೆ ಏನೋ ಗೊತ್ತಿಲ್ಲ. ಎಷ್ಟೋ ಜನ ಮಕ್ಕಳು ಬಿಟ್ಟು ಯಾಕೆ ಹೋಗ್ತಿ ಅಂತ ಹೇಳ್ತಿದ್ರು. ಬಟ್ ಅಪಾರ್ಚುನಿಟಿ ಅದ್ರೊಳಗೆ ಈ ಸಂಘದೊಳಗೆ ಸೆಲೆಕ್ಟ್ ಆಗಬೇಕು ಅಂದ್ರೆ ಅದು ಏನೋ ಒಂಥರ ಇಲ್ಲಿ ಇನ್ಫ್ಲೂಯೆನ್ಸ್ ಏನೂ ನಡೆಯಲ್ಲ ಈ ಸಂಘದೊಳಗೆ. ಹಾಗಾಗಿ ಈ ಸಂಘದೊಳಗೆ ಒಂಥರ ಸೆಲೆಕ್ಟ್ ಆಗಬೇಕು ಅಂದ್ರೆ ಅದೇನೋ ಒಂಥರ ಲಕ್ಕು. ನನಗೆಲ್ಲರೂ ಹೇಳಿದ್ದಿದ್ದ ಫಸ್ಟ್ ಈ ಸಂಘದೊಳಗೆ ಎಂಟ್ರಿ ಆಗಿ ಟ್ರೈ ಮಾಡು, ಆಮೇಲೆ ನೀ ಎಲ್ಲಂತಿ ಆ ಪ್ಲೇಸ್ನ ನೋಡೋದು. ಇವಾಗ ಪ್ಲೇಸು ಕಂಡೀಷನ್ಸು ಏನೂ ಹಾಕಬಾರ್ದು ಅಂತ ಹೇಳಿದರು. ಸೊ ಯಾವಾಗ ಆಗಲಿ ನಮ್ಗೆ ಅಪಾರ್ಚುನಿಟಿ ಸಿಕ್ತಿದಾವಂದ್ರೆ ಅದನ್ನು ಯಾವ ರೀತಿ ಹಿಡ್ಕೋಬೇಕು ಅಂತಂದು ಫಸ್ಟ್ ಕಲಿಬೇಕು ಹೊರತು ಆ ಅಪಾರ್ಚುನಿಟಿಗೆ ಫಸ್ಟ್ ಪ್ರತಿಯೊಂದು ರಿಸ್ಟ್ರಿಕ್ಷನ್ಸ್ ಹಾಕೋದು, ನನಗೆ ಹಂಗಾಗಬೇಕಿತ್ತು ಹಿಂಗಾಗಬೇಕಿತ್ತು ಅಂದ್ರೆ ಲೈಫ್ ನಡೆಯಲ್ಲ. ಸೊ ನನಗೆ ಬಂದಿರುವಂಥ ಅಪಾರ್ಚುನಿಟಿಗೆ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ನನಗೆ ಈ ಸಂಘ, ಬಸವೇಶ್ವರ BVS ಸಂಘ ಬಹಳ ಅಂದ್ರೆ ಬಹಳ ಒಂದು ಲೈಫಾಗಿ ಕೊಟ್ಟೈತಿ ಅಂತ ಹೇಳ್ಬೋದು. ಸೊ ಅದೇ ರೀತಿ ಇವಾಗೂ ಕೂಡ ಈ ಸಂಘದೊಳಗೆ ಅಪ್ಲಿಕೇಶನ್ಸನ್ನು ಕರೆದಿದ್ದಾರೆ, ನೋಟಿಫಿಕೇಷನ್ನು ಎಲ್ಲ ರೀತಿಯ ಪ್ರತಿಯೊಬ್ಬ ಟೀಚರ್ಸಿಗೂ ಕೂಡ ಎಲ್ಲ ಸಬ್ಜೆಕ್ಟ್ವರೆಗೂ ಕರೆದಿದ್ದಾರೆ. ಸೊ ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಐತಿ ಹೋಗಿ, ಇದು ಆಫ್ಲೈನ್ ಇರುತ್ತೆ, ಆನ್ಲೈನ್ ಇರಲ್ಲ. ಹೋಗಿ ಕೊಟ್ಬರ್ರಿ. ಡಾಕ್ಯುಮೆಂಟ್ಸ್ ಏನೇನು ಬೇಕಾಗ್ತವೆ ಅಂದರೆ, ಫಸ್ಟು ನಿಮ್ಮ ನಿಮ್ಮದು ರೆಸ್ಯೂಮಲ್ಲಿ ಪ್ರತಿಯೊಂದು ನಿಮ್ಮ ಊರು ಪ್ರತಿಯೊಂದು ಇರುತ್ತಲ್ಲ, ನಿಮ್ಮ ರೆಸ್ಯೂಮು, 10th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮುಗಿದಿರಬೇಕು ಡಿಗ್ರಿ ಮಾರ್ಕ್ಸ್ ಕಾರ್ಡು, B.Ed ಮುಗಿದಿದ್ರೆ B.Ed ಮಾರ್ಕ್ಸ್ ಕಾರ್ಡು, ಅಥವಾ MSc ಮುಗಿದಿದ್ರೆ MSc, ಕಂಪಲ್ಸರಿ B.Ed ಮುಗಿಲೇಬೇಕು. ಜೊತೆಗೆ ನಿಮ್ಮದು ಎಲ್ಲಾದರೂ ಟೀಚಿಂಗ್ ಮಾಡ್ತಿದ್ರೆ ಈ ಥರ ಸರ್ವಿಸ್ ಲೆಟ್ರ್ ಅಂತ ಸಿಗುತ್ತಾ, ನೀವು ಏನು ಸೇವಾ ಮಾಡ್ತಿದ್ರಲ್ಲ ಎಷ್ಟು ವರ್ಷ ಅಂತ, ಈ ಒಂದು ಅವಧಿ ಇಷ್ಟು ವರ್ಷದಿಂದ ಇಷ್ಟು ವರ್ಷ ಈ ಸ್ಕೂಲೊಳಗೆ ಮಾಡಿದ್ದೀನಿ ಅಂತ ಒಂದು ಸೇವಾ ಲೆಟ್ರ್ ಸಿಗುತ್ತಾ. ಸೊ ಸರ್ವಿಸ್ ಲೆಟ್ರ್ ಅದನ್ನು ಕೂಡ ನೀವು ಹಚ್ಚಬೇಕಾಗ್ತೈತಿ. ಇದನ್ನೆಲ್ಲ ಹಚ್ಕೊಂಡು ಸೀದಾ ಹಳೆ ಬಾಗಲಕೋಟೆಯಲ್ಲಿರುವಂತಹ ನಮ್ಮ ಬಸವೇಶ್ವರ ವಿದ್ಯಾವರ್ಧಕ ಸಂಘದಲ್ಲಿರುವಂತಹ ಬಾಗಲಕೋಟೆಯಲ್ಲಿರುವಂತಹ ಒಂದು ಕಾಲೇಜಿಗೆ ಹೋಗ್ರಿ, ಸ್ಕೂಲ್ಗೆ. ಸೊ ಅಲ್ಲಿ ನಿಮ್ಗೆ ಹಾಲನವ್ರ ಸರ್ ಅಂತಂದು ಒಬ್ಬರು ಮೇನ್ ಇರ್ತಾರೆ. ಸೊ ಅವ್ರ ಕೈಯಾಗ ಹೋಗಿ ನೀವು, ಇಲ್ಲ ನಾವು ಈ ಥರ ಅಪ್ಲಿಕೇಶನ್ಸ್ ಕೊಡಕ್ಕೆ ಬಂದಿದ್ವಿ, ನಿಮ್ಮ ಆ್ಯಡ್ ನಿಮ್ಮದು ವಾಂಟೆಡ್ ಅಂತಂದು ನಾವು ನ್ಯೂಸ್ ಪೇಪರಲ್ಲಿ ನೋಡಿದ್ವಿ ಅಂತ ಹೇಳಿ ಹೋಗಿ ಕೊಟ್ಬರ್ರಿ. ಅವ್ರು ಇಸ್ಕೋತಾರೆ. ಜೊತೆಗೆ ಒಂದು ಲೆಟ್ರನ್ನ ಬರಿ ಅಂತ ಹೇಳ್ತಾರೆ. ಯಾವ ರೀತಿ ಅಂದ್ರೆ, ಅರ್ಜಿ ಲೆಟ್ರ್, ನಾನು ಈ ಥರ ಅಪ್ಲೈ ಮಾಡ್ತಿದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ತೊಗೊಂಡು ಹೇಳ್ತೀನಿ. ಇವಾಗ ನಾನು ಸೈನ್ಸಲ್ಲಿ ಪರ್ಟಿಕ್ಯುಲರ್ ಯಾವುದು, ನಂದು CBZ. ಸೊ ಈಗ ನನ್ನ ಹೆಸರು ಹಾಕಿ, ನನ್ನ ಊರನ್ನ ಹಾಕಿ, ನೆಕ್ಸ್ಟು ಕಾರ್ಯಾಧ್ಯಕ್ಷರು ಅಂದರೆ ಬಸವೇಶ್ವರ ಸಂಘದಲ್ಲಿರುವಂತಹ ಕಾರ್ಯಾಧ್ಯಕ್ಷರಿಗೆ ಬರಿತಿದ್ವಿ ನಾವು. ಅವ್ರಿಗೆ ಬರೆದು ರಿಕ್ವೆಸ್ಟ್ ಮಾಡ್ಕೋಬೇಕು, ಏನಂತ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂಥ, ಅಂದರೆ ಇದು ಬಿಫೋರ್ ನಾವು ವಿಷಯನ ಬರಿಬೇಕು, ನೇಮಕಾತಿಯ ಕುರಿತು ಅಂತಂದು. ನೇಮಕಾತಿ ಮಾಡ್ಕೋತಿದಾರಲ್ಲ ನಮ್ಮನ್ನವರು, ನೇಮಕಾತಿ ಅಂತ ಕುರಿತು ವಿಷಯ ಅಂತ ಹಾಕಿ, ಮಾನ್ಯರೇ ವಿಷಯ ಹಾಕಿ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಅಂದಲ್ಲಿ ನಿಮ್ಮ ಹೆಸರನ್ನ ಹಾಕ್ರಿ. ಮದುವೆ ಆಗಿದ್ರೆ ಶ್ರೀಮತಿ ಅಂತ ಕಂಪಲ್ಸರಿ ಹಾಕ್ರಿ. ಪ್ರೆಸೆಂಟು ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ಹೆಸರು ಐತಿ ಅದನ್ನು ಮೆನ್ಷನ್ ಮಾಡಿರಿ. ಯಾಕಂದರೆ ಸಪೋಸ್ ನೀವೇನಾದರೂ ಸೆಲೆಕ್ಟ್ ಆದರೆ ಆರ್ಡರ್ ಕಾಪಿ ಅದೇ ಅಡ್ರೆಸ್ಸಿಂದನೇ ಬರೋದು. ಸೊ ನೀವು ಏನು ಮಾಡಿರಿ ಅಂತಂದರೆ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಶ್ರೀಮತಿ ಅಕ್ಷತಾ ಬಂದು, ನಾನು 2026-27ನೇ ಸಾಲಿಗೆ
2025 26 27ನೇ ಸಾಲಿಗೆ ಈ ರೀತಿ ನಾನು ಕಾರ್ಯನಿರ್ವಹಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ನನ್ಗೆ ಒಂದು ಅಪಾರ್ಚುನಿಟಿ ಕೊಟ್ಟರೆ ನಾನು ಅದನ್ನು ಚೆನ್ನಾಗಿ ನಿಭಾಯಿಸ್ತೀನಿ ಅಂತಂದು ಒಂದು ಲೆಟ್ರನ್ನ ಬರೆದು ರಿಕ್ವೆಸ್ಟ್ ಮಾಡೋದು ವಿತ್ ಡೇಟು ಪ್ಲೇಸು ಹಾಕಿ ಎಲ್ಲ ಫಾರ್ಮ್ ಜೊತೆಗೆ ಈ ಒಂದು ಅಪ್ಲಿಕೇಶನ್ ಕೂಡ ಏನು ಅರ್ಜಿ ಬರೀತಿರಲ್ಲ ಅದನ್ನು ಕೂಡ ಸ್ಟೆಪ್ಪಲ್ಲಿ ಹಾಕಿ ಸರ್ ಕೈಯಾಗ ಕೊಟ್ಟು ಬರ್ರಿ. ಅವರು ಒಂದು ದಿನ ನಿಮ್ಗೆ ಕಾಲ್ ಮಾಡ್ತಾರೆ. ಅಂದರೆ ನಾಳೆ ಅಂತ ಇಂಟರ್ವ್ಯೂ ಇದ್ದರೆ ಇವತ್ತಂತ ಈವ್ನಿಂಗ್ ಕಾಲ್ ಮಾಡ್ತಾರೆ ಅವರು. ಇಲ್ಲ ನಾಳೆ ಬಂದು ಇಂಟರ್ವ್ಯೂ ಐತಿ ಅಂತ ಹೇಳಲ್ಲ ಅವರು, ನಾಳೆ ಸ್ವಲ್ಪ ಸಂಘಕ್ಕೆ ಬಂದು ಭೇಟಿಯಾಗ್ರಿ ಅಂತ ಹೇಳ್ತಾರೆ. ಸೊ ನೀವು ನೆಕ್ಸ್ಟ್ ಡೇ ಹೋದಾಗ ನಿಮ್ಮನ್ನು ಡೆಮೋ ಆದರೂ ತೊಗೋಬೋದು, ಇಂಟರ್ವ್ಯೂ ಆದರೂ ತೊಗೋಬಹುದು, ಅದು ಅವ್ರ ಮೇಲೆ ಡಿಪೆಂಡು. ಸೊ ಎರಡಕ್ಕೂ ರೆಡಿ ಆಗ್ರಿ. ಪರ್ಟಿಕ್ಯುಲರ್ ನಿಮ್ಮ ಸಬ್ಜೆಕ್ಟ್ ಮೇಲೆ ನಿಮ್ದೇನಾದರೂ ನನ್ನ ಸೈನ್ಸ್ ಅಲ್ಲ, CBZ ಅಂದರೆ ನಂಗೆ ಮ್ಯಾಥ್ಸು ಫಿಸಿಕ್ಸು ಸಂಬಂಧ ಇಲ್ಲ, ನಂಗೆ ಅದ್ರ ಬಗ್ಗೆ ಏನು ಕೇಳಲ್ಲ ಅವರು. ಸೊ ಇವಾಗ ನಂದು CBZ ಅಲ್ಲ, ನಂದು ಏನು ಕೆಮಿಸ್ಟ್ರಿ ಬಾಟ್ನಿ ಝುವಾಲಜಿ ಅಲ್ಲ, ನಂದು ಟೋಟಲ್ ಬಯಾಲಜಿ. ಈ ಥರ ನಾನು ಸ್ಕೂಲ್ ಅಂದರೆ ಹೈಸ್ಕೂಲ್ ಅಂತ ಹೇಳಿದಾಗ ಟೋಟಲ್ ಬಯಾಲಜಿ ಕೆಮಿಸ್ಟ್ರಿಯನ್ನು ನಾವು ಟೀಚ್ ಮಾಡಬೇಕಾಗ್ತೈತಿ. ನಮಗೆ ಆ ಒಂದು ಪೋರ್ಷನ್ ಮೇಲೆ ಮಾತ್ರ ಕ್ವಶನ್ಸನ್ನು ಕೇಳ್ತಾರೆ, ಜೊತೆಗೆ ಆ ಒಂದು ಪೋರ್ಷನ್ ಮೇಲೆ ಮಾತ್ರ ಡೆಮೋ ಕೊಡ್ರಿ ಅಂತ ಹೇಳ್ತಾರೆ. ಸೊ ಎರಡಕ್ಕೂ ರೆಡಿ ಆಗಿ ಬರ್ರಿ. ಆದಷ್ಟು ಎಲ್ಲರಿಗೂ ಕಾಲ್ ಮಾಡ್ತಾರೆ. ನಾವು ಅಪ್ಲಿಕೇಶನ್ ಎಷ್ಟು ಜನ ಕೊಡ್ತೀವಿ ಎಲ್ರಿಗೂ ಮಾಡ್ತಾರೆ ಅವರು. ಅಲ್ಲಿ ನೀವು ಇಂಟರ್ವ್ಯೂ ಯಾವ ಥರ ಫೇಸ್ ಮಾಡಿದಿರಿ ಮತ್ತು ಯಾವ ಥರ ಡೆಮೋ ಕೊಟ್ರಿ ಅನ್ನೋದ್ರ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಇರ್ತಾ. ಸಪೋಸ್ ಏನಾದರೂ ನೀವು ಇಂಟರ್ವ್ಯೂ ಚಲೋ ಮಾಡಿದ್ರಿ ಅಂದರೆ, ಡೆಮೋ ಚಲೋ ಕೊಟ್ರಿ ಅಂದರೆ ನೆಕ್ಸ್ಟ್ ಒಂದು 15-20 ಡೇಸ್ ಬಿಟ್ಟು ಕಾಲ್ ಮಾಡ್ತಾರೆ. ಇಲ್ಲ ನೆಕ್ಸ್ಟು ಸಂಘಕ್ಕೆ ಬಂದು ಭೇಟಿ ಆಗ್ರಿ ಅಂತ ಕಾಲ್ ಮಾಡ್ತಾರೆ. ಸೊ ಅದೇ ರೀತಿ ನೀವು ಹೋಗಿ ಭೇಟಿ ಆದಾಗ ನಿಮ್ಗೆ ಪ್ಲೇಸ್ಮೆಂಟ್ ಕೊಡ್ತಾರೆ. ಅಂದರೆ ನಿಮ್ಮ ಊರು ಯಾವುದು, ನಿಮ್ಮದು ಬ್ಯಾಕ್ಗ್ರೌಂಡ್ ಏನು ಎಲ್ಲ ಕೇಳ್ತಾರೆ. ಭಾಳ ಅಂದ್ರೆ ಭಾಳ ಒಂದು ಹಚ್ಕೊಂಡು ಮಾತಾಡ್ತಾರೆ. ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡ್ತಾರೆ. ಸೊ ನಂಗೆ ಅದು ಇಷ್ಟ ಆಯಿತು. ಪರ್ಟಿಕ್ಯುಲರ್ ಆಗಿ ನಿಮ್ಮ ಊರು ಯಾವುದು, ನಿಮ್ದು ಎಲ್ಲೆಲ್ಲಿ ಕಲ್ತಿರಿ, ಎಜುಕೇಷನ್ ಏನೇನಾಗೈತಿ ಎಲ್ಲ ಕೇಳಿ ನಮ್ಮ ಊರಿಗೆ ನಿಯರ್ ಯಾವುದಿರುತ್ತೆ ಅದನ್ನು ಕೊಡ್ತಾರೆ. ಬಟ್ ನನಗಲ್ಲಿ ನಂಗೆ ಬರ್ಗಿ ಕೊಟ್ಟಿದ್ರು ಅಂತ ಹೇಳಿದೆ. ನಾನು ವಿಡಿಯೋ ನೋಡ್ತಿರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತಾ. ಬಟ್ ನಂಗೆ ಅಲ್ಲಿ ಬಸ್ಸಿಂದು ಫೆಸಿಲಿಟಿ ಇರೋ ಸಲುವಾಗಿ ನನಗೆ ಬೇಡ ಅಂತ ನಾನು ಹೇಳಿ ಬಂದಿದ್ದೆ, ನಂಗೆ ಬ್ಯಾಡ್ರಿ ಅಂತ ಅಂದು. ಆ ಥರ ನೀವು ಬೇಡ ಅಂತ ಅಂದಾಗ, ಸೊ ಆ ರೀತಿ ನೀವೇನಾದರೂ ಬೇಡ ಅಂತ ಅನಿಸ್ತು ಅಂದಾಗ, ಇಲ್ಲ ಸರ್ ನಮ್ಗೆ ಈ ಥರ ಇನ್ಕನ್ವೀನಿಯೆಂಟ್ ಐತಿ, ಸ್ವಲ್ಪ ನಮ್ಗೆ ಆಗ್ತಿಲ್ಲ ಅಂತ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಡ್ರಿ. ಸೊ ಆದಷ್ಟು ಅವರು ಎಲ್ಲೆಲ್ಲಿ ನಿಮ್ಮ ನಿಯರು ಯಾವ ಒಂದು ಊರಲ್ಲಿ ಪ್ಲೇಸ್ ಇದಾವು, ಈ ಸಂಘದ ಶಾಲೆಗಳು ಎಲ್ಲೆಲ್ಲಿದಾವಲ್ಲ, ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಶಾಲೆಗಳು ಎಲ್ಲೆಲ್ಲಿದಾವಲ್ಲ ಅಲ್ಲಿ ನಿಮಗೆ ಯಾವ್ದು ನಿಯರ್ ಆಗ್ತೈತಿ ಅಲ್ಲಿ ಕೊಡ್ತಾರೆ. ಸೊ ನೀವು ಚೆನ್ನಾಗಿ ವರ್ಕ್ ಮಾಡಿದರೆ ಮಕ್ಕಳ ಒಪಿನಿಯನಿಂದ ಇಟ್ಕೊಂಡು ಅಲ್ಲಿ ಟೀಚರ್ಸ್ ಆಯಿತು, ವಾತಾವರಣ ನಮಗೆ ಬರೆದುಕೊಂಡ್ರೆ ಇನ್ನೂ ಚಲೋ ಲೈಫ್ ಐತಿ. ಎಷ್ಟೋ ಜನ ಇವಾಗ ನಾವು ಗೌರ್ಮೆಂಟ್ ಸ್ಕೂಲಿಗೆ ಗೆಸ್ಟ್ ಟೀಚರ್ ಆಗಿ ಹೋಗ್ಬೋದು, ಆಪ್ಷನ್ಸ್ ಅದಾವು. ಬಟ್ ಏನಂತ ಅಂದ್ರೆ, ಸಾರಿ ಕ್ಯಾಮ್ರಾ ಇಲ್ಲೈತಿ, ನಾನು ಇಲ್ಲಿ ನೋಡ್ಕೊಂಡು ಹೇಳತ್ತೀನಿ, ಏನು ಅನ್ಕೋಬೇಡ್ರಿ. ಏನಂತಂದ್ರೆ ಈ ಗೆಸ್ಟ್ ಟೀಚರ್ ಅಂತಂದರೆ 12,000 ಕೊಡ್ತಾರೆ. ಪೇಮೆಂಟದ್ದು ಬೇಡ, ಮಾತಾಡೋದು ಬೇಡ, ನೆಕ್ಸ್ಟ್ ಮಾತಾಡ್ತೀನಿ. ಬಟ್ ಇಲ್ಲಿ ಗೆಸ್ಟ್ ಟೀಚರ್ ಅಂತ ತೊಗೊಂಡಾಗ ಯಾರಾದರೂ ಪರ್ಮನೆಂಟ್ ಟೀಚರ್ಸ್ ಬಂದರು ಅಂತಂದರೆ 2 ತಿಂಗಳಾಗಲಿ 3 ತಿಂಗಳಾಗಲಿ ರಿಲೀವ್ ಅಂತಂದರೆ ರಿಲೀವ್ ಮಾಡಲೇಬೇಕು. ನೆಕ್ಸ್ಟು ನಮಗೆಲ್ಲ ಅಪಾರ್ಚುನಿಟಿ ಇಲ್ಲ. ಬಟ್ ಈ ಸಂಘದೊಳಗೆ ಹಾಗಲ್ಲ. ಫಸ್ಟ್ ಇಯರ್ ಏನು ಮಾಡ್ತಾರೆ ಅಂದರೆ, ಈ 2 ಇಯರ್ಸ್ ಟೀಚಿಂಗ್ ಪ್ರೊಫೆಷನ್ ಇರುತ್ತಲ್ಲ, 2 ಇಯರ್ಸ್ ಇರುತ್ತೆ, ಅದು ಕಂಪ್ಲೀಟ್ ಮಾಡಲೇಬೇಕು. ಸೊ ಫಸ್ಟ್ ಇಯರ್ ಏನು ಮಾಡ್ತಾರೆ ಅವರು, 1 ಇಯರ್ ಮಾತ್ರ ಕೊಟ್ಟಿರ್ತಾರೆ ನಿಮ್ಗೆ ಆರ್ಡರ್ ಕಾಪಿ ಕೊಟ್ಟರೆ. ಅವಾಗ ಏನು ಮಾಡೋದು, ನಿಮ್ಮ ನೀವು ಯಾವ ಥರ ಟೀಚ್ ಮಾಡ್ತೀರಿ ಅಲ್ಲೇ ಅಂತ ಮಕ್ಕಳ ಒಪಿನಿಯನ್ ತೊಗೋತಾರೆ. ಸೊ ನಿಮ್ಮ ಬಗ್ಗೆ ಏನಾದರೂ ಪಾಸಿಟಿವ್ ಒಪಿನಿಯನ್ಸ್ ಇತ್ತು ಅಂದರೆ ನೆಕ್ಸ್ಟ್ ಅಪಾರ್ಚುನಿಟಿ ಖಂಡಿತ ಇರುತ್ತಾ ಅಂತ ಅರ್ಥ. ಆದಷ್ಟು ಸಿಕ್ಕಿರುವಂಥ ಅಪಾರ್ಚುನಿಟಿಯನ್ನು ಯೂಸ್ ಮಾಡಿಕೊಡ್ರಿ. ಇವಾಗ ಜಾಬ್ ಬಂದವರಿಗೆಲ್ಲ ಜಾಬ್ ಸಿಗ್ತಿಲ್ಲ. ಬಟ್ ಇಲ್ಲಿ ಹೆಂಗಂತಂದ್ರೆ, ನೀವು ಒಂದ್ಸರಿ ಆರ್ಡರ್ ಕಾಪಿ ಬಂತು ಅಂದರೆ ಕಂಟಿನ್ಯೂಸ್ ಆಗಿ ಆ ಶೈಕ್ಷಣಿಕ ವರ್ಷ ನೀವೇ ಮಾಡೋದು, ನೀವೇ ಟೀಚರಲ್ಲಿ. ಸೊ ಅದೊಂದು ಬೆನಿಫಿಟ್ಟು. ಜೊತೆಗೆ ಇಲ್ಲಿ ಗೆಸ್ಟ್ ಟೀಚರಿಗೆ 12,000 ಕೊಟ್ಟರೆ ಇಲ್ಲಿ 15,000 ಕೊಡ್ತಾರೆ. ಸ್ಟಾರ್ಟಿಂಗ್ ಪೇಮೆಂಟೇ 15,000. ಇಲ್ಲೂ ಕೂಡ PF ಇರ್ತೈತಿ, ಇನ್ಕ್ರಿಮೆಂಟ್ ಇರ್ತೈತಿ. ಸೊ 2 ಇಯರ್ಸ್ ಏನೈತಿ, ಒಂದು ಟೀಚಿಂಗು ಪ್ರೊಫೆಷನನ್ನು ಮುಗಿಸ್ಕೊಳ್ಳೇಬೇಕು ಕಂಪಲ್ಸರಿ. ಸೊ ಒಳ್ಳೆ ಅಪಾರ್ಚುನಿಟಿ, ಆದಷ್ಟು ಲೇಟ್ ಮಾಡಬೇಡ್ರಿ. ಇದು ಆ್ಯಕ್ಚುಲಿ ಸಂಯುಕ್ತ ಕರ್ನಾಟಕದ ಒಂದು ಪೇಪರ್ ಒಳಗೆ ಬಂದಿತ್ತು, ಆ್ಯಡ್ ವಾಂಟೆಡ್ ಅಂತ. ಇದು ಆಗಿ 10 ದಿನದವರೆಗೂ ಅಪ್ಲಿಕೇಶನ್ನ ತೊಗೋತೀವಿ ಅಂತ ಹೇಳಿದ್ರು ಅವರು. ಬಟ್ ಇವಾಗೂ ತೊಗೋತಿದ್ದಾರಾ ಅಂತ ಅಂದ್ಕೊಂಡು ನಾನು. ಆದಷ್ಟು ಈ ಏಪ್ರಿಲ್ 10 ಹೋಗೋಕೆ ಟ್ರೈ ಮಾಡಿರಿ, ಕೊಟ್ಟು ಬರ್ರಿ. ಸೊ ಒಳ್ಳೆ ಅಪಾರ್ಚುನಿಟಿ ಐತಿ, ಆದಷ್ಟು ಟ್ರೈ ಮಾಡಿರಿ. ಇಂಟರ್ವ್ಯೂ ಹೆಂಗಿರುತ್ತೆ ಅಂತ ನಾನು ಒಂದು ವಿಡಿಯೋದೊಳಗೆ ಹೇಳ್ತೀನಿ. ಸೊ ಆಲ್ ದ ಬೆಸ್ಟ್. ಯಾರ್ಯಾರು ಕೊಡಬೇಕು ಅಂತ ಅಂದ್ಕೊಂಡಿದ್ರಿ, ಆಲ್ ದ ಬೆಸ್ಟ್. ಎಲ್ಲರಿಗೂ ಅಪಾರ್ಚುನಿಟಿ ಐತಿ.
ಸೊ ಯೂಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗುತ್ತಾ ಅನ್ಕೋತೀನಿ. ಬಾಯ್ ಬಾಯ್. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್.